नाज़रीन करम, सदाए हिंद उर्दू में आपका खैर मकदम है। मैं हूँ इम्तियाज़ुल्लाह खान काशफी। मुल्क में अमन कायम, हिंदू मुस्लिम इत्तेहाद, मुल्क के कानून के तहफ़्फ़ुज़ में होसकोटे शहर में मुख्तलिफ तंजीमों का एहतजाजी मुज़ाहिरा। ऑल इंडिया लॉयर एसोसिएशन, कर्नाटका राज्य रैयत संघ, दलित संघ, कार्मिका संघ, ह्यूमन राइट्स समिति, मुस्लिम अमन तंजीम, महिला श्री शक्ति, होसकोटे शहरियान ने महात्मा गांधी जी, बापू जी हम शर्मिंदा हैं, इनकी याद ताज़ा करते हुए बुनियाद बनाकर होसकोटे के केबी सर्कल से गश्त करते हुए शहर के तालुका दफ्तर के रूबरू हिंदू मुस्लिम इत्तेहाद हम सब एक हैं के नारों के साथ एहतजाजी मुज़ाहिरा किया गया। मुल्क में फ़िरका परस्त ताकतों को ख़त्म करने, अमन भाईचारगी को कायम रखने, समाज में फैली बदअमनी को दूर करने और हिंदू मुस्लिम इत्तेहाद मुल्क के कानून के तहफ़्फ़ुज़ में इन तंजीमों ने बाबा अम्बेडकर जय भारत के नारे बुलंद किए। इस मौके पर हैदर बेग ने कहा कि मुल्क में ज़ात ज़बान को लेकर बांटा जा रहा है, इंसाफ नाम का कोई मतलब नहीं है। इन्होंने कहा कि ऐसा होने से मुल्क की तरक्की नहीं हो सकेगी, क्योंकि हमारा मुल्क अनेक ज़ातों और ज़बानों से बना हुआ मुल्क है, हम लोग इसे टूटने नहीं देंगे। इस मौके पर समाजी कारकुन डॉक्टर सगीर अहमद ने तमाम से गुजारिश की कि हिंदू मुस्लिम इत्तेहाद को बाकी रखें। इस मौके पर वकील हरेंद्रा अकलेगौड़ा, चिन्हा स्वामी, मोहम्मद फारूक बैलनाशापुर, शिव कुमार, हुमन, मोहन बाबू, नागराज, समीर असद, श्रीमती सोमा, ईरन्ना, नारायण स्वामी, अब्दुल्ला, साजिद हुसैन वगैरह मौजूद रहे। ರೈತರು ತಾವು ಬೆಳೆದ ಬೆಳೆಗಳಿಗೆ ನ್ಯಾಯಯುತವಾದ ಸೂಕ್ತವಾದ ಬೆಲೆ ಸಿಗದೆ ಅತಿವೃಷ್ಟಿಯ ಅನಾವೃಷ್ಟಿಗಳಿಂದ ಸಿಲುಕಿ ಸುಮಾರು ನಮ್ಮ ದೇಶದಲ್ಲಿ 10 ವರ್ಷದಿಂದ 3.5 ಲಕ್ಷ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಜನವರಿ 30ನೇ ತಾರೀಕು 1948ರಲ್ಲಿ ನಮ್ಮ ರಾಷ್ಟ್ರಪಿತ ಬಾಪೂಜಿ ಅವರನ್ನ ಗುಂಡಿಗೆ ಕೊಂದ್ರು. ಆ ಕೊಂದಂತ ಪರಂಪರೆ ಮತ್ತು ವಾರಸುದಾರರು ನಮ್ಮ ಮಧ್ಯೆ ಈಗಲೂ ಜೀವಂತವಾಗಿದ್ದಾರೆ. ನಾನು ಮುಂಚೆ ಹೇಳಿದ ಘೋಷಣೆ ಅದೇನೆ, ಬಾಪೂಜಿ ಹಮ್ ಶರ್ಮಿಂದ, ಯಾಕಂದ್ರೆ ನಮ್ ನಾಚಿಕೆ ಆಗ್ತಾ ಇದೆ, ನಿಮ್ ಕೊಂದಂತ ಜನ ನಮ್ಮ ಮುಂದೆ ಇದ್ದಾರೆ ಇನ್ನು ಅಂತ ಹೇಳ್ಬಿಟ್ಟು. ಈ ದಿನ ನಾವುಗಳೆಲ್ಲ ಈ ಸೌಹಾರ್ದ ಸಮಾಜದಲ್ಲಿ ಒಂದು ದೃಢವಾದ ಸಂಕಲ್ಪವನ್ನ ಮಾಡಬೇಕಾಗಿದೆ. ಆ ಸಂಕಲ್ಪ ಏನಾಗಿರ್ಬೇಕು ಅಂದ್ರೆ, ನಮಗೆ ನಾಥರಾಮ್ ಗೂಡ್ಸೆ ಭಾರತ ಬೇಕಾಗಿಲ್ಲ, ನಮಗೆ ಬಾಪೂಜಿ ಕಲಿಸಿದ ಭಾರತ ಬೇಕಾಗಿದೆ ಎಂದು ಕರ್ನಾಟಕ ರಾಜ್ಯಕ್ಕೆ ಸಂದೇಶ ಕೊಡಬೇಕು. ನಾವು ನೀವೇನೇ ಹೇಳಿದ್ರು, ನಾವು ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ದಲಿತ ಎಲ್ಲರೂ ಕೂಡ ಒಂದು, ನಮ್ಮನ್ನು ಒಡೆಯಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಸಂದೇಶವನ್ನು ಸಾರಬೇಕು ಅಂತೇಳಿ ಇಡೀ ಕರ್ನಾಟಕದಲ್ಲಿ ಇವತ್ತಿನ ದಿವಸ ಸೌಹಾರ್ದ ಕರ್ನಾಟಕ ಅನ್ನೋ ಘೋಷಣೆಯೊಂದಿಗೆ ನಾವು ಇವತ್ತಿನ ದಿವಸ ಮಾನವ ಸರಪಳಿಯನ್ನ ಇಡೀ ಭಾರತದಲ್ಲಿ ಮಾಡ್ತಾ ಇದ್ದೀವಿ ಮತ್ತು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ದಿವಸ ಮಾಡ್ತಾ ಇದ್ದೀವಿ. ಈ ಒಂದು ನಮ್ಮ ಕೂಗಿಗೆ ಎಲ್ಲ ದಲಿತ ಮುಖಂಡರು, ಎಲ್ಲ ಮುಸಲ್ಮಾನರು, ಇಸ್ಲಾಂ ಧರ್ಮದವರು, ಕ್ರೈಸ್ತ ಧರ್ಮದವರು, ಹಿಂದೂ ಧರ್ಮದವರು, ಮುಖ್ಯವಾಗಿ ವಕೀಲರು, ರೈತರು, ಕಾರ್ಮಿಕರು ಎಲ್ಲ ಭಾಗವಹಿಸಿ ತಮ್ಮ ಕೆಲಸಗಳನ್ನು ಬಿಟ್ಟು ಇವತ್ತು ದಿವಸ ಈ ಮಾನವ ಸರಪಳಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಮ್ಮ ಘೋಷಣೆ ಒಂದೇ, ಈ ದೇಶ ಎಲ್ಲರದು. ನಮ್ಮ ಘೋಷಣೆ ಒಂದೇ, ಹಿಂದೂ, ಮುಸಲ್ಮಾನ್, ಕ್ರೈಸ್ತ ಧರ್ಮ ಇವುಗಳ ಭೇದ ಭಾವ ನಮ್ಮಲ್ಲಿಲ್ಲ. ನಾವೆಲ್ಲರೂ ಈ ದೇಶವನ್ನ ಪ್ರೀತಿಸ್ತೀವಿ, ನಾವೆಲ್ಲರೂ ರಾಷ್ಟ್ರ ಪ್ರೇಮಿಗಳು. ಯಾರು ಧರ್ಮದ ಹೆಸರಿನಲ್ಲಿ ನಮ್ಮನ್ನು ಒಡೆಯಕ್ಕೆ ಬರ್ತಾರೆ ಅವರು ದೇಶದ್ರೋಹಿಗಳು, ನಾವು ದೇಶ ಪ್ರೇಮಿಗಳು ಅಂತಕ್ಕಂಥ ಘೋಷಣೆಯೊಂದಿಗೆ ಈ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಿಸೋದು ಬೇಡ. ಮುಂದಿನ ದಿನಗಳಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಬರೆದಿರ್ತಕ್ಕಂಥ ಸಂವಿಧಾನದ ಆಶಯಗಳು, ಈ ದೇಶದ ಕಾರ್ಮಿಕ ವರ್ಗದ ಆಶಯಗಳು, ಈ ದೇಶದ ದಲಿತ ವರ್ಗದ ಆಶಯಗಳು, ಈ ದೇಶದ ದುಡಿಯುವ ಜನರ ಆಶಯಗಳು, ಈ ದೇಶದ ರೈತರ ಆಶಯಗಳು, ಇವುಗಳನ್ನ ಪ್ರಚಾರಗೊಳಿಸೋಣ. ದೇಶವನ್ನ ಇವುಗಳ ಹೆಸರಿನಲ್ಲಿ ಹೇಳಿ ದೊಡ್ಡ ದೊಡ್ಡ ಬಂಡವಾಳಗಾರರಿಗೆ, ದೊಡ್ಡ ದೊಡ್ಡ ಶ್ರೀಮಂತರಿಗೆ ಈ ದೇಶವನ್ನು ಮಾರಲಿಕ್ಕೆ ಇವತ್ತು ದಿವಸ ಹೊರಟಿದ್ದಾರೆ. ನಮ್ಮನ್ನು ಆಳುವವರು ಈ ದೇಶದಲ್ಲಿ ನಮ್ಮಲ್ಲಿ ಜಾತಿ ಭಾವನೆ ಬಿತ್ತಿ ಧರ್ಮದ ಹೆಸರಿನಲ್ಲಿ ನಮ್ಮನ್ನ ಒಡೆದು ಇವತ್ತು ಬಂಡವಾಳಗಾರರ ಕೈಗೆ ನಮ್ಮ ದೇಶ ಸಂಪಾದಿಸಿದಂತ ಅನೇಕ ಆಸ್ತಿಗಳನ್ನ ಮಾರಾಟ ಮಾಡಲಿಕ್ಕೆ ಹೊರಟಿದ್ದಾರೆ. ಅದನ್ನ ನಾವು ವಿರೋಧಿಸೋಣ. ಎಲ್ಲರಿಗೂ ಉದ್ಯೋಗ ಸಿಕ್ಬೇಕು, ಎಲ್ಲರಿಗೂ ಆರೋಗ್ಯ ಸಿಕ್ಬೇಕು, ಎಲ್ಲರಿಗೂ ಶಿಕ್ಷಣ ಸಿಕ್ಬೇಕು. ಇದು ನಮ್ಮ ಘೋಷಣೆ. ನಮಗೆ ಯಾವುದೇ ಧರ್ಮ ಇಲ್ಲ, ನಾವೆಲ್ಲರೂ ಒಂದು ಅಂತಕ್ಕಂಥ ಈ ಸ್ಲೋಗನ್ನೊಂದಿಗೆ ಈ ಮಾನವ ಸರಪಳಿಯನ್ನ ನಿರ್ಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ, ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು